ಭಿಕ್ಷುಕನಾದ 1900 ಕೋಟಿ ಆಸ್ತಿ ಹೊಂದಿರುವ ಸೂಪರ್ ಸ್ಟಾರ್ ಮುಂಬೈ ಬೀದಿಯಲ್ಲಿ ಅಲೆದಾಟ. ಹೌದು, ಸೆಲೆಬ್ರಿಟಿಗಳ ಹತ್ತಿರ ಎಲ್ಲವೂ ಇರುತ್ತೆ, ಆದ್ರೆ ಬದುಕಲು ಬೇಕಾಗುವ ಮೂಲ ವಸ್ತುವಾದ ಸಂತೋಷ ಅವರಿಗಿರಲ್ಲ. ಯಾಕಂದ್ರೆ ಈ ಸಂತೋಷವನ್ನ ಖ್ಯಾತಿ ಮತ್ತು ಸಾರ್ವಜನಿಕತೆ ಕಸಿದುಕೊಂಡ್ಬಿಟ್ಟಿರುತ್ತೆ. ಇನ್ನು ಕೆಲವೊಮ್ಮೆ ಸೆಲೆಬ್ರಿಟಿ ಫಿಗರ್ ಎಂಬ ಭಾರ ಮಾನಸಿಕ ನೆಮ್ಮದಿಗೆ ಕೊಳ್ಳಿಯನ್ನು ಇಡುತ್ತೆ. ಮನೆಯಿಂದ ಒಂಚೂರು ಹೊರನಡೆದು 1/4 ಕೆಜಿ ಬದನೆಕಾಯಿ ತರುವ ಸಾರ್ವಜನಿಕ ಸ್ವಾತಂತ್ರ್ಯವೂ ಇವರಿಗಿರುವುದಿಲ್ಲ. ಅಷ್ಟರ ಮಟ್ಟಿಗೆ ಇವರ ಖಾಸಗಿತನಕ್ಕೆ ಧಕ್ಕೆ ಆಗಿರುತ್ತೆ. ಹೀಗಾಗಿಯೇ ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿ ಅನೇಕರು ಯಾವುದಾದ್ರೂ ಸಾಧು ಸನ್ಯಾಸಿಯ ಗೆಟಪ್ನಲ್ಲಿ ತಮ್ಮ ಪಾಡಿಗೆ ತಾವು ಓಡಾಡುತ್ತಾ ತಮ್ಮ ಹಳೆಯ ದಿನಗಳನ್ನೇ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಿರ್ತಾರೆ. ಬರಿಗೈ ದಾಸನಂತೆ ತನಗಿರುವ ಅಂತಸ್ತು ಐಶ್ವರ್ಯಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುವ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಆಮಿರ್ ಖಾನ್ ಮತ್ತೊಂದು ತಾಜಾ ಉದಾಹರಣೆ. ಹೌದು, ತಮ್ಮ ಚಿತ್ರ ಮತ್ತು ಪಾತ್ರಗಳ ಮೂಲಕವೇ ಹೆಸರುವಾಸಿಯಾದವರು ಆಮಿರ್ ಖಾನ್. ತಮ್ಮ ಪ್ರತಿ ಚಿತ್ರಕ್ಕೂ ಅದಕ್ಕೆ ಬೇಕಾದ ತಯಾರಿಯನ್ನೆಲ್ಲ ಮಾಡಿಕೊಂಡೇ ಅಖಾಡಕ್ಕೆ ಇಳಿಯುವ ಆಮಿರ್ ಖಾನ್ ಕೇವಲ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಮಾತ್ರ ಅಲ್ಲ, ಬಾಲಿವುಡ್ನ ಗೇಮ್ ಚೇಂಜರ್ ಕೂಡ ಹೌದು. ಇಂಥ ಆಮಿರ್ ಖಾನ್ ಮೊನ್ನೆ ಭಿಕ್ಷುಕನ ವೇಷ ಹಾಕಿಕೊಂಡು ಮುಂಬೈನ ಬೀದಿ ಬೀದಿ ಸುತ್ತಾಡಿದ್ದಾರೆ. ಹೌದು, ಲಾಲ್ ಸಿಂಗ್ ಚಡ್ಡಾ ಚಿತ್ರದ ಸೋಲಿನಿಂದ ಇನ್ನೂ ಹೊರಬರದ ಆಮಿರ್ ಖಾನ್ ಮೊನ್ನೆ ಆದಿಮಾನವನಂತೆ ಮುಂಬೈನಲ್ಲಿ ಓಡಾಡಿದ್ದಾರೆ. ಕೆದರಿದ ತಲೆಕೂದಲು, ಮೈಗೆ ಸುತ್ತಲಾದ ಪ್ರಾಣಿಗಳ ಚರ್ಮದಂತಹ ವಸ್ತು, ಕಾಲಿಗೆ ಬೂಟು ಹಾಕಿಕೊಂಡು ಮುಂಬೈನ ಜನನಿಬಿಡ ಪ್ರದೇಶದಲ್ಲಿ ಕೈಗಾಡಿಯನ್ನ ತಳ್ಳಿದ್ದಾರೆ. ರಸ್ತೆ ಬದಿ ಅಂಗಡಿಯ ಬಳಿ ತೆರಳಿ ಊಟವನ್ನು ಕೇಳಿದ್ದಾರೆ. ಇನ್ನೂ ಕೆಲ ಕಡೆ ತರಲೆ ತಮಾಷೆಯನ್ನು ಮಾಡಿದ್ದಾರೆ. ಆದ್ರೆ ತಮ್ಮ ಕಣ್ಣೆದರೆ ಇರುವುದು ಆಮಿರ್ ಖಾನ್ ಎಂದು ಗುರುತಿಸಿದ ಅನೇಕರು ಮಾನಸಿಕ ಅಸ್ವಸ್ಥ ಎಂದುಕೊಂಡು ಆಮಿರ್ ಖಾನ್ ಅವರಿಂದ ದೂರ ಓಡಿ ಹೋಗಿದ್ದಾರೆ. ಹಿಡಿ ಶಾಪ ಕೂಡ ಹಾಕಿದ್ದಾರೆ. ಆದಿಮಾನವನಂತೆ ಆಮಿರ್ ಖಾನ್ ಮೇಕಪ್ ಮಾಡಿಕೊಳ್ಳುತ್ತಿರುವ ಫೋಟೋಗಳು ವೈರಲ್ ಆದ ನಂತರ ಅಯ್ಯೋ, ನಮ್ ಕಣ್ಣೆದುರೇ ಸಾಕ್ಷಾತ್ ಆಮಿರ್ ಖಾನ್ ಇದ್ರು, ನಾವು ಗುರುತಿಸಲಿಲ್ಲವಾ ಎಂದು ಪಶ್ಚಾತ್ತಾಪ ಪಡ್ತಿದ್ದಾರೆ, ಇನ್ನು ಚಡಪಡಿಸ್ತಿದ್ದಾರೆ. ಅಂದ ಹಾಗೆ ಆಮಿರ್ ಖಾನ್ ಈ ತರಹದ ಪ್ರಯೋಗಗಳನ್ನ ತಮ್ಮ ಚಿತ್ರಕ್ಕೆ ಮಾಡ್ತಾರೆ. ಹೀಗಾಗಿಯೇ ಇದು ಕೂಡ ಯಾವುದಾದ್ರೂ ಚಿತ್ರಕ್ಕೆ ಸಂಬಂಧಿಸಿದ್ದು ಎನ್ನುವುದು ಅನೇಕರ ಅಭಿಪ್ರಾಯ. ಆದ್ರೆ ಇನ್ನು ಕೆಲವರ ಪ್ರಕಾರ ಜಾಹೀರಾತಿಗಾಗಿ ಆಮಿರ್ ಖಾನ್ ಈ ವೇಷವನ್ನ ಹಾಕಿದ್ದಾರೆ. ಇನ್ನು ಆಮಿರ್ ಖಾನ್ ಅವರ ಮಗ ಜುನೈದ್ ಖಾನ್ ಅಭಿನಯದ ಲವ್ಯಾಪ ಚಿತ್ರ ಈ ಫೆಬ್ರವರಿ 7ರಂದು ತೆರೆಗೆ ಬರಲಿದೆ. ಹೀಗಾಗಿ ಮಗನ ಚಿತ್ರವನ್ನ ನೋಡಿ ಆಮಿರ್ ಖಾನ್ ಈ ರೀತಿ ಹುಚ್ಚರಂತೆ ಆಗಿದ್ದಾರೆ ಎಂದು ಕೆಲವರು ಕಾಲೆಳೆದಿದ್ದಾರೆ. ಸದ್ಯ ಆದಿಮಾನವನಂತೆ ಆಮಿರ್ ಖಾನ್ ಮುಂಬೈನ ಬೀದಿ ಬೀದಿಯಲ್ಲಿ ಸುತ್ತಾಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿವೆ. ಇನ್ನುಳಿದಂತೆ ಆಮಿರ್ ಖಾನ್ ಅಭಿನಯದ ಸಿತಾರೆ ಜಮೀನ್ ಪರ್ ಚಿತ್ರ ಈ ವರ್ಷ ತೆರೆಗೆ ಬರಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, NCIB ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.